ಐತಿಹಾಸಿಕ ಬಬಲಾದಿ ಮಠದ ಕಾಲಜ್ಞಾನ ವಾಣಿ ಬಗ್ಗೆ ಅಪಸ್ವರ ಕೇಳಿ ಬಂದಿದೆ. ಇದು ಜನರ ದಾರಿ ತಪ್ಪಿಸುವಂತಹ ವಾಣಿ ಎಂದಿದ್ದಾರೆ ರವೀಂದ್ರ ಮುತ್ಯ. ನೋಡಿ, ಐತಿಹಾಸಿಕವಾದಂತಹ ಒಂದು ಕಾಲಜ್ಞಾನ ವಾಣಿ ಬಬಲಾದಿ ಮಠದ ಮುತ್ಯ ಅವರು ಹೇಳುವಂತಹ ಒಂದು ಭವಿಷ್ಯ. ಅದು ಸಾಕಷ್ಟು ಬಾರಿ ನಿಜ ಆಗಿದೆ, ಕೆಲವರು ನಂಬಿಕೆ ಅದು, ಕೆಲವು ಬಾರಿ ಅದು ಆಗಿಲ್ಲ. ಬಟ್ ಇದು ಸುಳ್ಳು ಅಂತ ಹೇಳಿ ಈಗ ರವೀಂದ್ರ ಮುತ್ಯ ಹೇಳಿದ್ದಾರೆ. ಇವರು ಗಂಗಾಧರಾಜನವರ ವಂಶಸ್ಥರು. ಈ ವರ್ಷದ ಬಬಲಾದಿ ಕಾಲಜ್ಞಾನ ನೈಜ ಕಾಲ ಜ್ಞಾನವಾಣಿಯಲ್ಲ. ಮೂಲ ಬಬಲಾದಿ ಕಾಲಜ್ಞಾನ ಪುಸ್ತಕದ ಪ್ರಕಾರ ಕಾಲಜ್ಞಾನ ಸಾರಿಲ್ಲ. ಕಾಲಜ್ಞಾನವಾಣಿ ಉಲ್ಲೇಖವಿರುವ ಮೂಲ ಪುಸ್ತಕ ನನ್ನ ಹತ್ರ ಇದೆ. ಅದು ಕಾಲಜ್ಞಾನ ಪುಸ್ತಕ. ಗುರುನಾಥ ಮುತ್ಯ ಅವರು ಬರೆದಂತಹ ಆ ಪುಸ್ತಕ ಕಾಲಜ್ಞಾನ ಪುಸ್ತಕ ನನ್ನ ಹತ್ರ ಇದೆ. ಅದಿರೋದು ಒಂದೇ, ಅದು ನನ್ನ ಹತ್ರ ಇದೆ, ರವೀಂದ್ರ ಮುತ್ಯ ಅವ್ರ ಹತ್ರ ಇದೆ. ಅದನ್ನು ನೋಡಿ ದೈವಿ ಭಾವದಿಂದ ಕಾಲಜ್ಞಾನವನ್ನು ಹೇಳಬೇಕು. ಕಾಲಜ್ಞಾನ ಪುಸ್ತಕ ನನ್ನ ಬಳಿ ಇದ್ದಾಗ ಕಾಲಜ್ಞಾನವನ್ನು ಹೇಳೋಕೆ ಹೇಗೆ ಸಾಧ್ಯ? ಹಾಗಾದರೆ ಇವರು ಹೇಳುವ ಕಾಲಜ್ಞಾನ ಯಾರು ಬರೆದು ಕೊಟ್ಟಿದ್ದು? ಬಬಲಾದಿ ಕಾಲಜ್ಞಾನ ಅಂತ ಈ ವರ್ಷ ತಪ್ಪು ಸಂದೇಶ ಹೋಗಿದೆ ಅಂತ ರವೀಂದ್ರ ಮುತ್ಯ ಹೇಳಿದ್ದಾರೆ. ಸದ್ಯ ವಿಜಯಪುರ ಬಬಲಾದಿ ಮಠದಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಈ ರವೀಂದ್ರ ಮುತ್ಯ. ಈಗ ಬಬಲಾದಿ ಮಠದ ಕಾಲಜ್ಞಾನ ಏನು ನುಡಿದಿದ್ರು ಮುತ್ಯ, ಮಳೆ ಬೆಳೆ ವಿಚಾರಕ್ಕೆ ರಾಜಕೀಯ ವಿಚಾರಗಳನ್ನು ಕೂಡ ಹೇಳಿದರು. ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾ ಸಂಸ್ಥಾನ ಮಠ ಬಬಲಾದಿ ಸದಾಶಿವ ಚಿಕ್ಕೈಮುತ್ಯ ಸಾರಿದ ಕಾಲಜ್ಞಾನ ಶ್ರೀ ಶಕೆ 1947 ವಿಶ್ವವಸು ನಾಮ ಸಂವತ್ಸರ. ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ತಿಳಿಯಿರನ್ನ ಅಂತೇಳಿ ನಮ್ಮತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳಾಕವು. ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವ ಸಮಯ ತಿಳಿಯಿರನ್ನ ಅಂತೇಳಿ. ಈ ವರ್ಷ ವಿದ್ಯುತ್ ಶಕ್ತಿ ನೀರಿನ ಕೊರತೆ ಭಾಳ ಆಕತಿ. ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಕೈತಿ. ಭೂಕಂಪ, ಅಗ್ನಿ ಪ್ರಳಯ ದುರಂತ ಜಾಸ್ತಿ ಆಕವು. ಧರ್ಮಗಳ ನಡುವೆ ಕಿತ್ತಾಟ ಜಾಸ್ತಿ ಆಕೈತಿ. ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ಮೂಡ್ತೈತಿ. ಶ್ರೀ ಗುರು ಚಕ್ರವರ್ತಿ ಇವತ್ತು ಈ ಕಾಲಜ್ಞಾನವನ್ನ ಈ ಕಾಲಾಂತರ ಗುರು ಅಪ್ಪಣೆ ಮೇರೆಗೆ ಈ ಕಾಲಜ್ಞಾನವನ್ನು ಸಾರಿವಿ. ಮತ್ತೆ ಈ ಕಾಲಜ್ಞಾನವನ್ನು 400 ವರ್ಷದಿಂದ ಏನು ಅಪ್ಪ ಬರೆದಿಟ್ಟಂತ ಕಾಲಜ್ಞಾನ ವರ್ಷಕ್ಕೆ ಒಂದಪ್ಪ ಅನ್ನೋದು. ಈ ಒಂದು ಕಾಲಜ್ಞಾನ ಯಾರ ಕಡೆನೂ ಇಲ್ಲ. ಸದಾಶಿವಪ್ಪನವ್ರು ಕೊಟ್ಟದ್ದು ಗಂಗಾರಪ್ಪನವ್ರ ಕೈ, ಮತ್ತೆ ಯಾರ ಕೈ ಕೊಟ್ಟಿಲ್ಲ. ಮತ್ತೆ ಇನ್ಯಾವ ಕಾಲಜ್ಞಾನ? ಈಗ ಎಲ್ಲಾರು ವಾಸ್ತವ ನನ್ನ ಕಡೆ ಕಾಲಜ್ಞಾನ, ನಿನ್ನ ಕಡೆ ಕಾಲಜ್ಞಾನ ಅಂದ್ರೆ ಇವು ಎಲ್ಲಿಂದ ಬಂದು ಕಾಲಜ್ಞಾನ? ಯಾವ್ದಕ್ಕೂ ಸಂಬಂಧ ಇಲ್ಲ, ಯಾವ್ದಕ್ಕೂ ತಾಳೆ ಇಲ್ಲ. ಅದಕ್ಕೆ ಪ್ರತಿ ವರ್ಷ ಹಿರುವಳಿ ದಂಡೆ ಸ್ಪಷ್ಟ ಪರಂಪರೆ ಭಾಗವಾಗಿ ಹಿರುವಳಿ ದಂಡೆಯಲ್ಲಿ ಕಾಲಜ್ಞಾನ ಗುರು ಅಪ್ಪಣೆ ಐತಿ ಈ ಕಾಲ ಸಾರ್ತಿದ್ವಿ. ನಂದ 2008-9ರಿಂದ 2024ರವರೆಗೆ ಈ ಕಾಲಜ್ಞಾನ ಅಪ್ಪ ಅವರ ಗುರು ಅಪ್ಪನ ಮುಖಾಂತರ ನಾನು ಸಾರಿದ್ದೆ. ಆದ್ರೆ ವಾಸ್ತವ ಪರಿಸ್ಥಿತಿ, ಗುಂಡಾವರ್ತನೆ ಮತ್ತು ಒಂದು ಅಡ್ಡಿ, ಆತಂಕ, ಭಯ, ದೌರ್ಜನ್ಯದ ಮುಖಾಂತರ, ಹುಡುಗರು ಗುಂಪುಗಾರಿಕೆ ಮುಖಾಂತರ ಅಲ್ಲಿ ಅಡ್ಡಿ ಆತಂಕ ಈ ವರ್ಷದ ಕಾಲಜ್ಞಾನಕ್ಕ ಅಡ್ಡಿ ಆತಂಕ ಮಾಡಿದ್ರು. ಮತ್ ಸಿದ್ದು ವಿನಾಯಕನು ಅಂತಾರೆ, ಉರ್ಫ್ ವಿನಾಯಕ, ಹೊಳೆಮಠ ಮಲ್ಲಯ್ಯ ಹೊಳೆಮಠ ಅವರು ಮಾಡ್ತಾರ. ಇದು ಮಾಡುದು ಶ್ರೀಮಠಕ್ಕೂ ಬಹಳ ಅಪಚಾರ. ಎಲ್ಲರ ಭಕ್ತರ ಮನಸ್ಸಿಗೂ ನೋವಾಗೈತೆ, ನಮ್ಮ ಮನಸ್ಸಿಗೂ ಅಗಾಧವಾದ ನೋವಾಗೈತೆ. ಯಾಕೆ ಈ ಪರಂಪರೆಯನ್ನ ತಪ್ಪಿಸಿದ್ರಲ್ಲ. ಕಾಲಾಂತರ ಅಲ್ಲಿ ಬಬಲಾದಿ ಗ್ರಾಮಸ್ಥರು ಹೇಳಿದ್ರು, ಗುರು ಹಿರಿಯರು ಹೇಳಿದ್ರು. ಏನಿದು ಗುರು ಹಿರಿಯರು ಹೇಳ್ತಾರಂದ್ರ, ಅಪ್ಪ ಅವ್ರನ್ನ ಹುಟ್ಟಿದ ಅವ್ರು 70-80 ವರ್ಷದವ್ರು ಹೇಳ್ತಾರ, 75-78 ವರ್ಷದವ್ರು ಹೇಳ್ತಾರ. ಅಪ್ಪ ಅವ್ರ ಎಂದಿನಿಂದ ಬಂದು ನಮಗೂ ಗೊತ್ತಿಲ್ಲ. ಈ ವರ್ಷ ಏನಂತ ನಾನು ಬರುವ ಮುಂದ ಅಪ್ಪ ಅವರು ಏನ್ ನಡೆಯಾಗ್ತದೆ ಬಬಲಾದಿ ಹಿರಿಯರು ಹೇಳ್ತಾರೆ, ಏನ್ ನಡೆಯಾಗ್ತದೆ. ಯಾರಿಗೂ ಅಷ್ಟು ಹೊರಗಿಂದ ಅಷ್ಟು ಹುಡುಗರು ಬಂದಂದ್ರೆ ಯಾರಿಗೂ ಹೇಳುವಂತ ಧೈರ್ಯ ಬಬಲಾದಿ ಹೋಗುದಿಲ್ಲ. ಎಲ್ಲರಿಗೂ ಭಯ ಮಾಡ್ತಂದ್ರೆ ಒಬ್ಬ ಗೌಡ ಹೇಳ್ತಾನ, ಬಡಿಸ್ಕೊಂಡು ಮಂದಿ ಬರತೈತಲ್ರಿ ಅಂತ ಹೇಳ್ತಾರ. ಅಂದ್ರೆ ಇದು ಯಾವ ನ್ಯಾಯ? ಅದಕ್ಕೆ ಈ ವರ್ಷದ ಕಾಲಜ್ಞಾನ ಜಗತ್ತಿ ಮುಚ್ಚಿಟ್ಟು ಅದು ನಂದು ತಪ್ಪಾದಿತ್ತು. ಗುರು ಅಪ್ಪನೆ ಮುಖಾಂತರ ನಾನು ಅಲ್ಲಿ ಆ ಸೇವೆಯನ್ನು ಮಾಡ್ಬೇಕಾಗಿತ್ತು. ನಾನು ಹಿರುವಳದಂಡಿಲಿ ಆ ಹೊಳೆದಂಡಿ ಕಾಲಜ್ಞಾನ ಸಾರಬಹುದು. ಈ ಪರಂಪರೆಗೆ ಅಡ್ಡಿ ಆತಂಕ ತಂದೊಡ್ಡಿದವರಿಗೆ
ನಾನೇನು ಹೇಳಬಯಸಲ್ಲ. ಗುರುನಾಥ ಚಂದ್ರಗಿರಿ ದೇವಿನ ಹೇಳ್ತಾರ. ಮತ್ತು ಈ ಕಾಲಜ್ಞಾನವನ್ನ ಈ ವರ್ಷ ಬಬಲಾದಿ ತೇರು ಮುಗಿದ 5ನೇ ದಿವಸಕ್ಕೆ ಈ ವರ್ಷ ರಥೋತ್ಸವ ಇಟ್ಕೊಂಡಿವಿ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ